ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ಇಷ್ಟೊತ್ತಲ್ಲಿ ಏನು? ಸ್ವಲ್ಪ ಅರ್ಜೆಂಟ್ ಇದೆ. ಸರಿ ನಡಿ. ಈಗಲೇ ಆಗ್ಬೇಕಾ? ಬೆಳಿಗ್ಗೆ ಮಾತಾಡ್ಬೋದಿತ್ತಪ್ಪ. ಬೆಳಿಗ್ಗೆ ಮಾತಾಡೋದಕ್ಕೆ ನಾನು ಇರ್ತೀನೋ ಇಲ್ವೋ, ಅದಕ್ಕೆ ಈಗಲೇ ಹೇಳಬೇಕು ಅಂತ ಬಂದೆ. ಏನ್ ಹೇಳ್ತಿದ್ಯಾ? ಬೆಳಿಗ್ಗೆ ಇರ್ತೀನೋ ಇಲ್ವೋ ಅಂತಂದ್ರೆ ಏನರ್ಥ? ಏನ್ ಮಾಡೋದಕ್ಕೆ ಹೊರಟಿದ್ಯಾ ನೀನು? ನೋಡಿ, ನಾನು ಈ ಮನೆಗೆ ಬಂದಿರೋದು ನಾಟಕ ಮಾಡೋದಕ್ಕೆ. ಅದು ನಿಮಗೂ ಚೆನ್ನಾಗಿ ಗೊತ್ತು. ನಾನು ಅನುಗಂಟಂತರ ನಾಟಕ ಮಾಡಿ ಅವಳನ್ನ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಷ್ಟೇ. ಆದರೆ ಈಗ ಪರಿಸ್ಥಿತಿನೇ ಬದಲಾಗಿದೆ. ಮದುವೆ ಅಂತ ಹೇಳ್ತಾ ಇದ್ದಾರೆ. ಅದು ನಾಟಕ ತಾನೆ, ಮದುವೆ ಮಾಡ್ಕೋ. ಇಲ್ಲ, ನನ್ನ ಕೈಲಾಗಲ್ಲ. ಯಾಕೆ? ಯಾಕಾಗಲ್ಲ? ಇದೇನು ತಮಾಷೆನ? ಮದುವೆ ಅಂದ್ರೆ ಸುಮ್ಮನೆ ಎಲ್ಲ ಶಾಸ್ತ್ರ ಪ್ರಕಾರ ಮಾಡ್ತಾರೆ, ಎಲ್ಲ ಸಂಪ್ರದಾಯ ಪ್ರಕಾರ ನಡೆಯುತ್ತೆ, ತಾಳಿನೂ ಕಟ್ಸ್ತಾರೆ. ಮೇಡಮ್, ಇಲ್ಲ, ನನ್ನ ಕೈಲಾಗಲ್ಲ, ಪ್ಲೀಸ್. ಅದೇ ಯಾಕೆ? ನಿಜ ಹೇಳ, ನಂಗೆ ಈ ರೀತಿ ಎಲ್ಲ ಮಾಡಿ ಅಭ್ಯಾಸನೇ ಇಲ್ಲ. ಯಾವುದೋ ಒಂದು ಕಾರಣಕ್ಕೆ ಬಂದು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ. ನನಗೆ ನನ್ನ ಫ್ಯಾಮಿಲಿ ಇದೆ, ನನ್ನ ಮನೆ ಇದೆ, ಮನೆಯವರೆಲ್ಲರೂ ಇದ್ದಾರೆ, ನನ್ನ ಪರ್ಸನಲ್ ಲೈಫು ಇದೆ. ಅದನ್ನೆಲ್ಲ ದೂರ ಇಟ್ಟು ಈ ನಾಟಕದ ಮದುವೆ ಆಗಿ ನಂಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಕೈ ಮುಗಿತೀನಿ, ಪ್ಲೀಸ್. ನನ್ ಬಿಟ್ಬಿಡಿ, ಪ್ಲೀಸ್. ಮನು, ಹುಚ್ಚುಚ್ಚಂಗ್ ಮಾತಾಡ್ಬೇಡ. ನೀನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಏನರ್ಥ? ಅನು ಮದುವೆ ಅಂತ ಕಾಯ್ತಾ ಇದ್ದಾಳೆ. ಮನೇಲಿ ಎಲ್ರು ಅನು ಮದುವೆ ಅಂತ ಸಂತೋಷವಾಗಿದ್ದಾರೆ. ಐ ಆಮ್ ರಿಯಲಿ ಸಾರಿ. ಇದೆಲ್ಲ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಮ್ಮ ಬ್ರದರ್ಗೂ ಒಂದು ಮಾತು ಹೇಳಿ, ಪ್ಲೀಸ್. ನೀವೇ ಯೋಚನೆ ಮಾಡಿ, ಇದೆಲ್ಲ ಸರಿನಾ? ಈ ರೀತಿ ಮದುವೆ ಆಗೋದು ತಪ್ಪಲ್ವಾ? ಮುಂದೆ ನನ್ನ ಲೈಫ್ ಗತಿ ಏನು ಹೇಳಿ? ಇದೆಲ್ಲ ಡ್ರಾಮಾ. ಬರೀ ನಾಟಕ ಅಷ್ಟೇ. ಆದ್ರೂ ನನ್ನ ಕೈಲಾಗಲ್ಲ. ಮನು, ಮನು ನಿಂತ್ಕೋ. ಮನು, ಹಲೋ. ಏನಮ್ಮ ಸಿಂಧು, ಇಷ್ಟೊತ್ತಲ್ಲಿ ಫೋನ್ ಮಾಡ್ಬಿಟ್ಟಿದ್ಯಾ? ಅಣ್ಣ, ಅನಾಹುತ ಆಗೋಗಿದೆ ಅಣ್ಣ. ಏನಾಯ್ತಮ್ಮ? ಅಣ್ಣ, ನೀನ್ ಕಳ್ಸಿದ್ಯಲ್ಲ ಆ ಮನು, ಅವನು ಮನೇಲಿರಲ್ಲ ಅಂತ ಹೇಳ್ತಿದ್ದಾನೆ. ಏನು ಮನು ಆಗಲ್ಲ ಅಂತೀಯನ? ಯಾಕಂತೆ ತಲೆ ಕೆಟ್ಟಿದ್ಯಾ ಅವನಿಗೆ? ಯಾರಿಗ್ ಗೊತ್ತು? ಈಗ ತಾನೇ ಅವ್ನು ನಾಟಕ ಮಾಡಲ್ಲ ಅಂತ ಹೇಳ್ಬಿಟ್ಟೋದ. ನನ್ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವನು. ಅಲ್ಲ ಅಣ್ಣ, ಅವನಿಗೂ ಅನುಗೂ ಮದ್ವೆ ಮಾಡೋದು ಅಂತ ತೀರ್ಮಾನ ಆಗಿದೆ. ಇಂಥ ಟೈಮಲ್ಲಿ ಹೀಗೆ ಮಾಡಿದ್ರೆ